ತಿರುಮಲಕ್ಕೆ ಹೋದಾಗ ಎಷ್ಟೇ ಕಷ್ಟ ಆದ್ರೂ ಮೆಟ್ಲು ಮಾರ್ಗನೆ ಏನಕ್ಕೆ ಆಯ್ಕೆ ಮಾಡ್ಕೋತಾರೆ ಅಂತ ನಿಮ್ಗೆ ಗೊತ್ತಾ? ಪೂರ್ವ ಕಾಲದಲ್ಲಿ ತಿರುಮಲ ಕೊಂಡದ ಮೇಲೆ ಆಕಾಶ ರಂಜನ್ ಅಂತ ಒಬ್ಬ ಯೋಗಿ ಇರ್ತಾರೆ. ಅವರು ಮಹಾನ್ ವಿಷ್ಣುಗೆ ಮಹಾನ್ ಭಕ್ತ. ಅವರು ಮೋಕ್ಷನ ತಗೋಬೇಕು ಅಂತ ಕಠೋರವಾದ ತಪಸ್ ಕೂಡ ಮಾಡ್ತಾರೆ. ಅವಾಗ ವಿಷ್ಣು ಪ್ರತ್ಯಕ್ಷ ಆಗಿ ಅವ್ರಿಗೆ ಈ ತರ ಹೇಳ್ತಾರೆ, ನಾನು ಸ್ವಲ್ಪ ಸಮಯದಲ್ಲಿ ಅದೇ ತಿರುಮಲ ಕೊಂಡದ ಮೇಲೆ ತಿರುಪತಿ ತಿಮ್ಮಪ್ಪನಾಗಿ ಭಕ್ತರಿಗೆ ದರ್ಶನ ಕೊಡ್ತೀನಿ. ಆಗ ಬರೋ ಭಕ್ತರಿಗೆ ನೀನೇ ದಾರಿನ ಮಾಡಿ ಕೊಡ್ಬೇಕು, ಅವಾಗ್ಲೇ ನಿನ್ಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಆಕಾಶ ರಂಜನ್ ಅವರು ಅವರ ತಪಸ್ಸಿನ ಸಂಪೂರ್ಣ ಶಕ್ತಿನ ದಾರೆ ಎಳೆದು 3550 ಅಲಿಪಿರಿ ಮೆಟ್ಲುಗಳನ್ನ ನಿರ್ಮಾಣ ಮಾಡ್ತಾರೆ. ಆ 3550 ಮೆಟ್ಲುಗಳು ಮನುಷ್ಯರು ಅವ್ರ ಜೀವಿತ ಕಾಲದಲ್ಲಿ ಮಾಡೋ 3550 ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆ ಮೆಟ್ಲನ್ನ ಹತ್ತಿದ್ರೆ ಮೋಕ್ಷ ಸಿಗುತ್ತೆ ಅಂತ ಎಷ್ಟೋ ಜನ ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿ ಭಕ್ತರ ನಂಬಿಕೆ. ನೀವೇನಾದ್ರು ಅಲಿಪಿರಿ ಮೆಟ್ಲನ್ನ ಹತ್ತಿದ್ರೆ ಕಮೆಂಟ್ ಮಾಡಿ, ಎಲ್ಲರೂ ಮನಸ್ಸಿಂದ ಹೇಳಿ ಗೋವಿಂದ ಗೋವಿಂದ. ಈ ವಿಡಿಯೋನ ಆದಷ್ಟು ಶ್ರೀನಿವಾಸನ ಭಕ್ತನಿಗೆ ದಾಸನಿಗೆ ಶೇರ್ ಮಾಡಿ. ಜೋಳುಕುಂಟಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಪದ ರಕ್ಷಕ ವೆಂಕಟರಮಣ ಗೋವಿಂದ ಗೋವಿಂದ.